ಕಳೆದ 4 ತಿಂಗಳಿನಿಂದ ಸ್ಥಗಿತಗೊಂಡ ವಿಧವಾ ವೇತನ ಸಂಕಷ್ಟದಲ್ಲಿ ಶಿರಸಿ ತಾಲೂಕಿನ ಕುಪ್ಪಗಡ್ಡೆಯ ಆಶಾ ಬಿ. ಸರಕಾರದಿಂದ ವಿಧವೆಯರಿಗೆ ಆಸರೆಯಾಗುವ ವಿಧವಾ ವೇತನಕ್ಕಾಗಿ ಕಳೆದ 4 ತಿಂಗಳಿನಿಂದ ಕಾಯುತ್ತಿರುವ ಶಿರಸಿ ತಾಲೂಕಿನ ಕುಪ್ಪಗಡ್ಡೆ ಗ್ರಾಮದ ಆಶಾ ಬಿ ಫಕ್ರುದ್ದೀನ್ ಹಾದಿಮನೆ ಅವರಿಗೆ ಅಧಿಕಾರಿಗಳ ಕಚೇರಿಗಳಿಗೆ ಅಲೆಯುವುದೇ ಗತಿಯಾಗಿದೆ. ಶಿರಸಿ ತಾಲೂಕಿನ ಕುಪ್ಪಗಡ್ಡೆ ಗ್ರಾಮದ ನಿವಾಸಿಯಾಗಿರುವ ಆಶಾ ಬಿ ಅವರ ಪತಿ ಮೃತಪಟ್ಟು 12 ವರ್ಷಗಳಾಗಿವೆ. ಜೀವನ ನಿರ್ವಹಣೆಗಾಗಿ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪ್ರತಿ ತಿಂಗಳು 1,200 ರೂಪಾಯಿ ವಿಧವಾ ವೇತನವನ್ನು ಪಡೆಯುತ್ತಿದ್ದರು. ಇದೇ ಅವರ ಏಕೈಕ ಆಧಾರವಾಗಿತ್ತು. ಆದರೆ ಕಳೆದ 4 ತಿಂಗಳಿನಿಂದ ಅವರಿಗೆ ವೇತನದ ಹಣ ಜಮೆಯಾಗಿಲ್ಲ. ಈ ಬಗ್ಗೆ ತಿಳಿದುಕೊಳ್ಳಲು ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿದರೂ ಸಮರ್ಪಕ ಉತ್ತರ ದೊರೆಯುತ್ತಿಲ್ಲ ಎಂದು ಆಶಾ ಬಿ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ತಹಶೀಲ್ದಾರ್ ಕಚೇರಿ ಮತ್ತು ತಾಲೂಕು ಆಸ್ಪತ್ರೆಗೆ ಮಳೆಯಲ್ಲಿಯೇ ಅಲೆದಾಡಿ ಸುಸ್ತಾಗಿದ್ದಾರೆ. ವಯಸ್ಸಾದ ಕಾರಣ ಕೂಲಿ ಕೆಲಸಕ್ಕೂ ಹೋಗಲು ಸಾಧ್ಯವಾಗದೆ ದೈನಂದಿನ ಜೀವನ ನಡೆಸಲು ಪರದಾಡುವಂತಾಗಿದೆ. ಆಶಾ ಬಿ ಅವರಂತಹ ನೂರಾರು ವಿಧವೆಯರಿಗೆ ವಿಧವಾ ವೇತನವೇ ಜೀವನಾಧಾರವಾಗಿದೆ. ತಾಂತ್ರಿಕ ದೋಷ ಅಥವಾ ದಾಖಲೆಗಳ ಕೊರತೆಯಿಂದ ವೇತನ ಸ್ಥಗಿತಗೊಂಡಿದ್ದರೆ ಅದನ್ನು ತಕ್ಷಣ ಸರಿಪಡಿಸಿ ಫಲಾನುಭವಿಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕಾಗಿದೆ. ಆದ್ದರಿಂದ ತನ್ನ ಸಮಸ್ಯೆಯನ್ನು ಅರಿತು ಸ್ಥಗಿತಗೊಂಡಿರುವ ವಿಧವಾ ವೇತನವನ್ನು ಸಕಾಲದಲ್ಲಿ ಬರುವಂತೆ ಮಾಡಿಕೊಡಬೇಕಾಗಿ ಆಶಾ ಬಿ ಫಕ್ರುದ್ದೀನ್ ಹಾದಿಮನೆ ಅವರು ಇಂದು ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ತಿಂಗಳಾಯ್ತು ಬಂದಿಲ್ಲ. ನನಗೆ ಮಕ್ಕಳು ಮರಿ ಯಾರು ನೋಡಲ್ಲ. ವಿಧವೆ ಹಣ ಬರ್ತಿತ್ತ ಮೊದ್ಲ? ಅದು 2 ತಿಂಗಳಾಯ್ತು ಬಂದಾಗಿ. 3 ತಿಂಗಳ. 3 ತಿಂಗಳಿಂದ ನೀ ಯಾರು ಭೇಟಿಯಾಗಿ ಕೇಳಲಿಲ್ಲ? ನೀನು ಹೋಗಿ ಕೇಳಿದ್ರು ಅವರು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತೇಳಿ ಹಿಂಗೆ ಓಡಾಡ್ತಾರೆ. ಎಲ್ಲಿಗೆ ಹೋಗಿದ್ರಿ ಈಗ ನೀವು? ಅಲ್ಲೇ ಇದಕ್ಕೆ ಕೇಂದ್ರ ಇದಕ್ಕೆ ಶಿರ್ಸಿಗೆ ಹೋಗಿ ಅಲ್ಲಿ ಕೇಳಿದೆ. ಅಲ್ಲಿ ಕೇಳಿ ಬಂದ್ರೆ ಹಿಂಗೆ 60 ವರ್ಷದಲ್ಲ 65 ಅಂದ್ರು ಅವರು. 65 ಅನ್ನೋತ್ತಿಗೆ ಡಾಕ್ಟರ್ ಹತ್ರ ಹೋಗಿ ಅದು ಮಾಡಿಸ್ಕೊಂಡು ಬಂದು ಕೊಟ್ಟೆ. 66 ವರ್ಷದ್ದು ತಂದು ಕೊಟ್ಟೆ. ಅಲ್ಲ, ಈಗ ವಿಧವಾ ವೇತನ ಬರಾಕ 65 ವರ್ಷಕ್ಕೆ ಗಂಡ ತೀರ್ಕೋಬೇಕಂತ ಆಯ್ತಂತ. 65 ವರ್ಷ ಅಂತ ಹೇಳಿದ್ರು ಅವರು. ಅಲ್ಲ, ಈಗ ನಿಮ್ಗೆ ಈಗ ವಿಧವಾ ವೇತನ ಬರ್ತಾನೆ ಇತ್ತಲ್ಲ, ಅದನ್ನ ಯಾಕೆ ರದ್ದುಪಡಿಸಿದ್ರು ಅಂತ ಕೇಳಿಲ್ಲ ನೀವು? ನಾ ಕೇಳಿದೆ ಯಾಕೆ ರದ್ದುಪಡಿಸಿದ್ರಿ ಅಂದ್ರೆ ಇಲ್ಲ 65 ವರ್ಷ ಆಗಬೇಕು, ಇದ್ರಾಗ 63 ವರ್ಷ ಐತಿ ಅಂತ ಹೇಳಿದ್ರು. ಮೊದ್ಲು ಎಷ್ಟು ವರ್ಷದಿಂದ ದುಡ್ಡು ಬರ್ತಿತ್ತು ನಿಮ್ಗೆ? ಈಗ ಸುಮಾರು 15 ವರ್ಷದಿಂದ ಬರ್ತಿತ್ತು. ವಿಧವಾ ವೇತನ ಬರ್ತಿತ್ತು. ಅದನ್ನ ರದ್ದು ಮಾಡ್ಯಾರ. ಈಗ ರದ್ದು ಮಾಡಿ ನೀವು 65 ವರ್ಷ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ತಗೋಬಂತ ಹೇಳಿದ್ರು. ತಗೊಬಂದು ಕೊಟ್ಟೆ. ಅದು ತಗೊಬಂದು ಕೊಡೋದಕ್ಕೆ ಮತ್ತೆ ಇಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲಿ ಇಟ್ಕೊಂಡಾರ ಅದನ್ನ? ಅದು ಶಾನ್ಬೋರ್ ಹತ್ರ ಇಟ್ಕೊಂಡಿದ್ದಾರೆ, ಇನ್ನೂ ಹಾಕಿಲ್ಲ. ಅದನ್ನ ಇಟ್ಕೊಂಡ್ ಏನ್ ಮಾಡ್ತಾರಂತ? ಎಲ್ಲಿಗೆ ಹಾಕ್ಬೇಕಂತ ಅದನ್ನ? ಅದು ಎಲ್ಲಿ ಹಾಕ್ತಾರೆ ಅವರು ಇಸ್ಕೊಂಡಿದ್ದಾರೆ, ಮತ್ತೆ ಎಂತದ್ದು ಕೊಟ್ಟಿಲ್ಲ ನನಗೆ.